ನಮಸ್ತೆ ಫ್ರೆಂಡ್ಸ್. ಕರ್ನಾಟಕ ಇತಿಹಾಸದ ಮೊದಲನೇ ಭಾಗ. ಕ್ವಶನ್ ನಂಬರ್ 1. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ 1 ವಿಜಯನಗರದ ಅರಸರು, ಆಪ್ಷನ್ ಬಿ ಬಾದಾಮಿ ಚಾಲುಕ್ಯರು, ಸಿ ಹೊಯ್ಸಳರು, ಡಿ ರಾಷ್ಟ್ರಕೂಟರು. ಉತ್ತರ ಬಂದ್ಬಿಟ್ಟು ಹೊಯ್ಸಳರು. ಕ್ವಶನ್ ಏನು ಕೇಳಿದ್ದಾನೆ? ಶೃಂಗೇರಿ ದೇವಾಲಯ ಇದೆ, ಶೃಂಗೇರಿ ದೇವಾಲಯ. ಎರಡನೇ ಕ್ವಶನ್. ಕಲಾ ವಿಮರ್ಶಕ ಪರ್ಷಿಯನ್ ಬ್ರೌನ್ ಭಾರತೀಯ ದೇಗುಲಗಳ ತೊಟ್ಟಿಲೆಂದು ಕರೆದಿರುವ ಐತಿಹಾಸಿಕ ಸ್ಥಳ ಯಾವುದು? ಫಸ್ಟ್ ಆಫ್ ಆಲ್ ಏನಂದ್ರೆ ಪರ್ಷಿಯನ್ ಬ್ರೌನ್ ಒಬ್ಬವನು ವಿದೇಶಿಗ. ಪರ್ಷಿಯನ್ ಬ್ರೌನ್ ಅನ್ನುವನು ವಿದೇಶಿಗ. ಓಕೆನಾ? ಇವನು ಭಾರತಕ್ಕೆ ಭೇಟಿ ನೀಡಿರ್ತಾನೆ. ಇದು ಇಂಪಾರ್ಟೆಂಟ್. ದೇಗುಲಗಳ ತೊಟ್ಟಿಲು ಅಂತ ಕರೀತಾರೆ. ದೇಗುಲಗಳ ತೊಟ್ಟಿಲು ಎಂದು ಕರೆದಿರುವಂತಹ ಸ್ಥಳ ಯಾವುದಂದ್ರೆ ಐಹೊಳೆನ ಕರೀತಾನೆ. ಐಹೊಳೆನ ಪರ್ಷಿಯನ್ ಬ್ರೌನು ದೇಗುಲಗಳ ತೊಟ್ಟಿಲು ಅಂತ ಕರೆದಿದ್ದಾನೆ. ನೃಪತುಂಗ ಸಾಮ್ರಾಜ್ಯದ ಜಗತ್ತಿನ 4 ಸಾಮ್ರಾಜ್ಯ ಒಂದಾಗಿತ್ತು ಈ ಹೇಳಿಕೆ ನೀಡಿದ. ಜಗತ್ತಿನಲ್ಲಿ 4 ಸಾಮ್ರಾಜ್ಯ ಇರ್ತವೆ. ಜಗತ್ತಿನ 4 ಸಾಮ್ರಾಜ್ಯ ಅಂತ ಮಾಡ್ತಾನೆ. ಅದರಲ್ಲಿ ನೃಪತುಂಗ ಸಾಮ್ರಾಜ್ಯನ 1 ಅಂತ ಹೇಳಿರ್ತಾನೆ. ಯಾರು ಹೇಳಿದನು? ಸುಲೇಮಾನ್. 4ನೇ ಅಂಶ. ತನ್ನ ತಾಯಿ ನಾಗಲಾದೇವಿಯ ಜ್ಞಾಪಕಾರ್ಥಕವಾಗಿ ನಾಗಲಾಪುರವನ್ನು ನಿರ್ಮಿಸಿದ ದೊರೆ. ಕರ್ನಾಟಕ ಇತಿಹಾಸದಲ್ಲಿ ಜೈನ ಧರ್ಮದ ಉತ್ಕರ್ಷ ಕಂಡು ಬಂದ ಆಳ್ವಿಕೆ ಬಂದ್ಬಿಟ್ಟು 2ನೇ ಪುಲಿಕೇಶಿನ. ಗಂಗರು, ಬಿ ಕದಂಬರು, ಹೊಯ್ಸಳರು, ರಾಷ್ಟ್ರಕೂಟರು. ಗಂಗರು ಕರ್ನಾಟಕ ಜೈನ ಧರ್ಮದ ಉತ್ಕರ್ಷ ಕಂಡು ಬಂದ ಆಳ್ವಿಕೆ. ಶಿಸ್ತು ಎನ್ನುವ ಕಂದಾಯ ಪದ್ಧತಿಯನ್ನು ಆಡಳಿತದಲ್ಲಿ ಜಾರಿಗೆ ತಂದವರು ಯಾರು? ವಿಜಯನಗರ ಸಾಮ್ರಾಜ್ಯದ ಅರಸರು. ಶಿಸ್ತು ಎಂಬ ಶಿಸ್ತು ಅನ್ನೋದು ಒಂದು ಕಂದಾಯ ಪದ್ಧತಿಯಲ್ಲಿ ಜಾರಿಗೆ ತಂದವರು ವಿಜಯನಗರದ ಅರಸರು. ವಿಜಯನಗರ ಆಳ್ವಿಕೆ ಸಮಯದಲ್ಲಿ ರಚಿಸಿದ ಕೃತಿಗಳನ್ನು ರಚಿಸಿದವರು ಯಾರು? ಭರತೇಶ ವೈಭವ, ಕರ್ನಾಟಕ ಶಬ್ದಾನುಶಾಸ, ಶಿವತತ್ವ ಚಿಂತಾಮಣಿ, ಪ್ರಭುಲಿಂಗ ಲೀಲೆ. ಇದು ಭರತೇಶ ವೈಭವನು ಚಾಮರಸ ಮಾಡಿದ್ದಾನೆ. ಭರತೇಶ ವೈಭವ ಬಂದ್ಬಿಟ್ಟು ಇಲ್ಲಿ ಬರೀತೀನಿ. ಭರತೇಶ ವೈಭವ ಬಿಟ್ಟು ಚಾಮರಸ ಬರ್ತಿದ್ದಾನೆ. ಎರಡನೇದು ಬಂದ್ಬಿಟ್ಟು ಕರ್ನಾಟಕ ಶಬ್ದಾನುಶಾಸ. ಕರ್ನಾಟಕ ಶಬ್ದಾನುಶಾಸನ ಬರೆದಿರೋದು ಲಕ್ಕಣ್ಣ ದಂಡೇಶ ಅಂತೇಳಿ. ಶಿವತತ್ವ ಚಿಂತಾಮಣಿ ಇದನ್ನ ರತ್ನಾಕರ ವರ್ಣಿ ಬರೆದಿದ್ದಾನೆ. ಪ್ರಭುಲಿಂಗ ಲೀಲೆ ಭಟ್ಕಳಂಕ ದೇವ ಬರೆದವನೆ.